ಕೆಲವೊಮ್ಮೆ ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾದ್ರೆ ಹಿಂದಿನ ದಿನ ಪ್ಲಾನ್ ಮಾಡಿರೋದಿಲ್ಲ ಅಥವಾ ಊರ್ಗ್ ಹೋಗಿ ಲೇಟ್ ಆಗಿ ಬಂದಿರ್ತೀವಿ. ರಾತ್ರಿ ಕೂಡ ಮರ್ತೋಗ್ತೀವಿ ಅಥವಾ ಮಕ್ಕಳಿಗೆ ಬೆಳಗ್ಗೆ 8 ಗಂಟೆಗೆ ಸ್ಕೂಲ್ ಇರುತ್ತೆ. 7 ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿ ರೆಡಿ ಆಗ್ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ದಿಢೀರಾಗಿ ತುಂಬಾ ರುಚಿಯಾದಂತ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಈ ತಿಂಡಿನ ಸಂಜೆ ಸ್ನಾಕ್ಸಿಗಾದ್ರೂ ಮಾಡ್ಕೊಡ್ಬಹುದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಕಳಂತೂ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ತುಂಬಾ ರುಚಿಯಾದಂತ ಆರೋಗ್ಯಕರವಾದಂತ ಒಂದು ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಜರಡಿಗೆ 1 ಕಪ್ ಅಷ್ಟು ಮೀಡಿಯಂ ಸೈಜ್ ರವೆ ಹಾಕೊಂಡಿದ್ದೀನಿ. ನೀವು ಸಣ್ಣ ರವೆನಾದ್ರೂ ಉಪಯೋಗಿಸಬಹುದು ಅಥವಾ ಉಪ್ಪಿಟ್ಟಿಗೆ ಬಳಸುವಂತ ಈ ರೀತಿ ಮೀಡಿಯಂ ಸೈಜ್ ರವೆನಾದ್ರೂ ಉಪಯೋಗಿಸಬಹುದು. ದಪ್ಪ ರವೆ ಆದ್ರೆ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಉಪಯೋಗಿಸ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಮೀಡಿಯಂ ಸೈಜ್ ರವೆನ ಉಪಯೋಗಿಸ್ಕೊಂಡಿದ್ದೀನಿ, ಅಂದ್ರೆ ಉಪ್ಪಿಟ್ಟಿಗೆ ಉಪಯೋಗಿಸುವಂತ ರವೆ ಉಪಯೋಗಿಸ್ಕೊಂಡಿದ್ದೀನಿ. ನಂತರ 1/4 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರವೆ ಮತ್ತೆ ಕಡಲೆ ಹಿಟ್ಟನ್ನ ಜರಡಿ ಮಾಡ್ಕೊಳ್ಳೋದ್ರಿಂದ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಮತ್ತೆ ತಿಂಡಿ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ನಂತರ 1 ಕಪ್ ಅಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ರವೆ, 1/4 ಕಪ್ ಅಷ್ಟು ಕಡಲೆ ಹಿಟ್ಟಿಗೆ 1 ಕಪ್ ಅಷ್ಟು ತಣ್ಣೀರು ಉಪಯೋಗಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಶ್ರಣದಲ್ಲಿ ಸ್ವಲ್ಪ ಕೂಡ ಗಂಟುಗಳಿರಬಾರ್ದು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ತುಂಬಾ ನೀರು ಹಾಕಿ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ, ಕೇವಲ 1 ಕಪ್ ಅಷ್ಟೇ ನೀರನ್ನ ಉಪಯೋಗಿಸ್ಕೊಳ್ಳಿ. ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ. ನಂತರ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹಿಟ್ಟನ್ನ ನೆನೆಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಅವಾಗ ರವೆ ಸಾಫ್ಟ್ ಆಗುತ್ತೆ ಮತ್ತೆ ತಿಂಡಿ ಮಾಡ್ಲಿಕ್ಕೂ ಕೂಡ ಸುಲಭ ಆಗುತ್ತೆ ಅಂತಷ್ಟೇ. ಇದೇ ಸಮಯದಲ್ಲಿ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ. ಯಾವಾಗ ಉದ್ದಿನ ಬೇಳೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅವಾಗ 1 ಟೀ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಶುಂಠಿ ಹಾಕೊಂಡಿದ್ದೀನಿ. ನಂತರ 2 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಒಂದ್ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವಾಗ ಒಗ್ಗರಣೆ ಈ ರೀತಿ ಚೆನ್ನಾಗಿ ಫ್ರೈ ಆಗುತ್ತೆ ಅವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ 10 ನಿಮಿಷ ಆಗಿದೆ ಮತ್ತೆ ರವೆ ಮಿಶ್ರಣ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ಗಟ್ಟಿಯಾಗಿದ್ರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ನಿಮ್ಗೇನಾದ್ರೂ ರವೆ ಮಿಶ್ರಣ ತುಂಬಾ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ ಸ್ವಲ್ಪ ತಣ್ಣೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಅಷ್ಟೇ. ಈಗ ಮೊದಲೇ ಮಾಡಿಟ್ಟಂತ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಬೇಕಾದ್ರೆ ಈ ರೀತಿ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆ ಇನ್ನೂ ರುಚಿಯಾಗಿರುತ್ತೆ ಮತ್ತೆ ತಿಂಡಿ ಕೂಡ ರುಚಿಯಾಗಿ ಬರುತ್ತೆ. ಬೇಕಿದ್ರೆ ಇಲ್ಲಿ ಉದ್ದಿನ ಬೇಳೆ ಉಪಯೋಗಿಸಿ, ಬೇಡ ಅಂತಂದ್ರೆ ಹಾಕ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ರೆ, ಒಂದು ಸಣ್ಣ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಹಾಗೆ 4 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕ್ಯಾರೆಟ್ ಹಾಕಿದ್ರೆ, 3 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಈಗ 3 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, 3 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಸಬ್ಬಸಿಗೆ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಸಬ್ಬಸಿಗೆ ಸೊಪ್ಪು ಇದ್ರೆ ಉಪಯೋಗಿಸಿ, ಈ ತಿಂಡಿ ಇನ್ನೂ ರುಚಿಯಾಗಿ ಬರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿರ್ತೀರಲ್ಲ ಅಷ್ಟೇ ಸಾಕು. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಕೊನೆಯದಾಗಿ ಒಂದು ಚಿಟಿಕೆ ಅಥವಾ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕಿದ್ರೆ, ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ತಿಂಡಿ ಸಾಫ್ಟ್ ಆಗಿ ಬರುತ್ತೆ. ಸೋಡಾ ಆಕ್ಟಿವೇಟ್ ಆಗುತ್ತಲ್ಲ, ಹಾಗಾಗಿ ತಿಂಡಿ ಸಾಫ್ಟ್ ಆಗಿ ಬರುತ್ತೆ. ನೀವು ಈ ತಿಂಡಿ ಮಾಡಬೇಕಾದ್ರೆ ಮೊಸರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಕೇವಲ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಉಪಯೋಗಿಸಿದ್ರೆ ಸಾಕು. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು, ಮಿಶ್ರಣ ರೆಡಿ ಆಗುತ್ತೆ. ನೀವು ತಕ್ಷಣನೇ ತಿಂಡಿ ಮಾಡ್ಕೋಬಹುದು. ಇದೇ ಸಮಯದಲ್ಲಿ ಸ್ಯಾಂಡ್ವಿಚ್ ಮೇಕರ್ನ ಈ ರೀತಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಬ್ರೆಡ್ ಟೋಸ್ಟ್ ಮಾಡ್ಲಿಕ್ಕೆ ಅಂತ ಸ್ಯಾಂಡ್ವಿಚ್ ಮೇಕರ್ ಇರುತ್ತಲ್ಲ, ಅದನ್ನ ಉಪಯೋಗಿಸಬಹುದು. ಅಥವಾ ಈ ರೀತಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವು ತವಾ ಕೂಡ ಉಪಯೋಗಿಸಬಹುದು. ಈಗ ನೋಡಿ, ಈ ಸ್ಯಾಂಡ್ವಿಚ್ ಮೇಕರ್ ಚೆನ್ನಾಗಿ ಬಿಸಿಯಾದ ನಂತರ ಮಾಡಿಟ್ಟಂತ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡು ನಂತರ ಈ ಮಾಡಿಟ್ಟಂತ ರವೆ ಮಿಶ್ರಣ ಹಾಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎರಡೂ ಬದಿ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಲಿಕ್ಕಿಟ್ಕೊಳ್ಳಿ. ಈಗ ನಿಧಾನಕ್ಕೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೆಣ್ಣೆ ಬೇಡ ಅಂತಂದ್ರೆ ಎಣ್ಣೆ ಉಪಯೋಗಿಸಬಹುದು. ಬೆಣ್ಣೆ ಹಾಕೋದ್ರಿಂದ ಈ ತಿಂಡಿ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ಬೇಡ ಅಂತಂದ್ರೆ ಎಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸಬಹುದು. ನೋಡಿ, ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಂಡು ಈ ಸೈಡ್ಗೂ ಕೂಡ ಸ್ವಲ್ಪ ಬೆಣ್ಣೆ ಹಾಕೊಂಡಿದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಲಿಕ್ಕಿಟ್ಕೊಳ್ಳಿ. ಸ್ವಲ್ಪ ಗರಿ ಗರಿ ಆಗ್ಬೇಕು, ಅಲ್ಲಿವರೆಗೂ ಬೇಲಿಕ್ಕಿಟ್ಕೊಳ್ಳಿ. ರವೆ ಹಾಕಿರೋದ್ರಿಂದ ಮೇಲ್ಭಾಗ ತುಂಬಾನೇ ಗರಿ ಗರಿಯಾಗಿರುತ್ತೆ. ತಿಂದು ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಎರಡೂ ಬದಿ ಈ ರೀತಿ ಚೆನ್ನಾಗಿ ಬಣ್ಣ ಬದಲಾದ ನಂತರ ಅಷ್ಟೇ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಇದೇ ರೀತಿ ಉಳಿದಿರುವಂತ ಮಿಶ್ರಣದಲ್ಲಿ ಕೂಡ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಹಾಗೆ ಎರಡೂ ಬದಿ ಚೆನ್ನಾಗಿ ಬೇಲಿಕ್ಕಿಟ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಬಣ್ಣ ಬದಲಾದ ನಂತರ ಬೆಣ್ಣೆ ಹಾಕೊಳ್ತಾ ಇದ್ದೀನಿ.
ನೀವು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಡೋದಿಕ್ಕಿನ್ನ ಈ ರೀತಿ ಮನೆಯಲ್ಲಿರುವಂತ ಸಾಮಗ್ರಿಗಳಲ್ಲೇ ಸ್ಯಾಂಡ್ವಿಚ್ಗಿನ್ನ ತುಂಬಾ ರುಚಿಯಾದಂತ ತಿಂಡಿ ಮಾಡಿ ನೋಡಿ. ಮಕ್ಕಳಂತೂ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಯಾವಾಗ ಈ ರೀತಿ ಎರಡೂ ಬದಿ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಅವಾಗ ತಕ್ಷಣನೇ ತೆಗೆದಿಟ್ಕೊಳ್ಳಿ. ಈಗ ಈ ಮಾಡಿಟ್ಟಂತ ತಿಂಡಿನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ. ನಂತರ ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಸ್ಯಾಂಡ್ವಿಚ್ ಯಾವ ರೀತಿ ಇರುತ್ತೆ ಆ ರೀತಿ ಕಾಣುತ್ತೆ ಅಂತಷ್ಟೇ. ನೀವು ಬೇಕನ್ಸಿದ್ರೆ ಸಾಸ್ ಜೊತೆ ಸರ್ವ್ ಮಾಡ್ಕೋಬಹುದು, ಅಥವಾ ಹಾಗೆ ಕೂಡ ತಿನ್ಬಹುದು, ಅಥವಾ ಚಟ್ನಿ ಇದ್ರೆ ಚಟ್ನಿ ಕೂಡ ಮಾಡ್ಕೋಬಹುದು. ಈಗ ಉಳಿದಿರುವಂತ ಈ ತಿಂಡಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳ ಬಾಕ್ಸ್ಗೆ ಈ ರೀತಿ ಡಿಫರೆಂಟ್ ಆಗಿ ತಿಂಡಿ ಮಾಡ್ಕೊಡಿ. ತರಕಾರಿನೂ ಹಾಕಿರ್ತೀರಾ, ಹೆಲ್ದಿಯಾಗೂ ಇರುತ್ತೆ, ಹಾಗೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಕ್ಕಳ ಲಂಚ್ ಬಾಕ್ಸ್ಗೆ ದಿಢೀರಾಗಿ ಗರಿಗರಿಯಾದಂತ ಆರೋಗ್ಯಕರವಾದಂತ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ. ನೀವು ಒಂದೇ ರೀತಿ ತಿಂಡಿ ಕೊಟ್ಟು ಬೇಜಾರಾಗಿದ್ರೆ, ಹಾಗೆ ಮಕ್ಕಳು ದಿನ ಅದೇ ತಿಂಡಿ ತಿನ್ಬೇಕಲ್ಲ ಅಂತ ಅವ್ರಿಗೂ ಬೇಜಾರಾಗಿದ್ರೆ, ಈ ರೀತಿ ಡಿಫರೆಂಟ್ ಆಗಿ ಕೂಡ ಒಂದು ತಿಂಡಿನ ಮಾಡ್ಕೊಡ್ಬಹುದು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ. ನೀವು ಈ ತಿಂಡಿನ ಸಂಜೆ ಟೈಮ್ ಸ್ನಾಕ್ಸಿಗಾದ್ರೂ ಮಾಡ್ಕೊಡ್ಬಹುದು. ಬಿಸಿ ಬಿಸಿ ಇರ್ಬೇಕಾದ್ರೆ ತಿಂದು ನೋಡಿ, ಹೊರಭಾಗ ತುಂಬಾ ಗರಿಗರಿಯಾಗಿರುತ್ತೆ, ಮತ್ತೆ ಒಳಭಾಗ ಚೆನ್ನಾಗಿ ಬೆಂದಿರುತ್ತೆ. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.